ಕ್ರಿಸ್ಟಲ್ ಬಾಲ್. ಸ್ಪೇನ್ನ ದಕ್ಷಿಣದಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು. ಅದರ ಜನರು ತುಂಬ ಸಂತೋಷವಾಗಿದ್ದರು. ಮಕ್ಕಳು ತಮ್ಮ ಮನೆಗಳ ತೋಟಗಳಲ್ಲಿ ಮರಗಳ ನೆರಳಿನಲ್ಲಿ ಆಟವಾಡುತ್ತಿದ್ದರು. ನಾಸಿರ್ ಎಂಬ ಕುರುಬ ಹುಡುಗ ತನ್ನ ತಂದೆ, ತಾಯಿ ಮತ್ತು ಅಜ್ಜಿಯೊಂದಿಗೆ ಹಳ್ಳಿಯ ಬಳಿ ವಾಸಿಸುತ್ತಿದ್ದನು. ಪ್ರತಿದಿನ ಬೆಳಿಗ್ಗೆ ಅವನು ತನ್ನ ಆಡುಗಳ ಹಿಂಡನ್ನು ಬೆಟ್ಟಗಳಿಗೆ ಕರೆದೊಯ್ದು ಮೇಯಲು ಸೂಕ್ತವಾದ ಸ್ಥಳವನ್ನು ಹುಡುಕುತ್ತಿದ್ದನು. ಮಧ್ಯಾಹ್ನ ಅವರು ಅವರೊಂದಿಗೆ ಹಳ್ಳಿಗೆ ಮರಳುತ್ತಿದ್ದರು. ಪ್ರತಿ ರಾತ್ರಿ ಅವನ ಅಜ್ಜಿ ಅವನಿಗೆ ಒಂದು ಕಥೆಯನ್ನು ಹೇಳುತ್ತಿದ್ದಳು, ನಕ್ಷತ್ರಗಳ ಕಥೆ. ಈ ಕಥೆ ನಿಜವಾಗಿಯೂ ನಾಸಿರ್ಗೆ ಆಸಕ್ತಿಯನ್ನುಂಟು ಮಾಡಿತು. ಆ ದಿನಗಳಲ್ಲಿ ನಾಸಿರ್ ತನ್ನ ಹಿಂಡನ್ನು ನೋಡುತ್ತಿದ್ದಾಗ ಮತ್ತು ತನ್ನ ಕೊಳಲನ್ನು ನುಡಿಸುತ್ತಿದ್ದಾಗ ಅವನು ಇದ್ದಕ್ಕಿದ್ದಂತೆ ಹೂವಿನ ಪೊದೆಯ ಹಿಂದೆ ಅದ್ಭುತ ಬೆಳಕನ್ನು ನೋಡಿದನು. ಅವನು ಪೊದೆಯನ್ನು ಸಮೀಪಿಸಿದಾಗ ಅವನು ಪಾರದರ್ಶಕ ಮತ್ತು ಬಹಳ ಸುಂದರವಾದ ಸ್ಫಟಿಕ ಚೆಂಡನ್ನು ನೋಡಿದನು. ಸ್ಫಟಿಕ ಚೆಂಡು ವರ್ಣರಂಜಿತ ಕಾಮನಬಿಲ್ಲಿನಂತೆ ಹೊಳೆಯುತ್ತಿತ್ತು. ನಾಸಿರ್ ಅದನ್ನು ಎಚ್ಚರಿಕೆಯಿಂದ ತನ್ನ ಕೈಯಲ್ಲಿ ತೆಗೆದುಕೊಂಡು ತಿರುಗಿಸಿದನು. ಆಶ್ಚರ್ಯದಿಂದ ಇದ್ದಕ್ಕಿದ್ದಂತೆ ಸ್ಫಟಿಕ ಚೆಂಡಿನಿಂದ ದುರ್ಬಲ ಧ್ವನಿ ಬರುತ್ತಿರುವುದನ್ನು ಅವನು ಕೇಳಿದನು. ಅದು ಹೇಳಿತು, ನಿಮ್ಮ ಹೃದಯವು ಬಯಸುವ ಬಯಕೆಯನ್ನು ನೀವು ಮಾಡಬಹುದು ಮತ್ತು ನಾನು ಅದನ್ನು ಪೂರೈಸುತ್ತೇನೆ. ನಾಸಿರ್ ನಿಜವಾಗಿಯೂ ಒಂದು ಧ್ವನಿಯನ್ನು ಕೇಳಿದ್ದಾನೆಂದು ನಂಬಲು ಸಾಧ್ಯವಾಗಲಿಲ್ಲ. ಸ್ಫಟಿಕ ಚೆಂಡಿನಿಂದ ಆ ಧ್ವನಿಯನ್ನು ತಾನು ನಿಜವಾಗಿಯೂ ಕೇಳಿದ್ದೇನೆ ಎಂದು ಅವನು ಖಚಿತಪಡಿಸಿಕೊಂಡಾಗ ಅವನು ತುಂಬ ಗೊಂದಲಕ್ಕೊಳಗಾದನು. ಅವನಿಗೆ ಅನೇಕ ಆಸೆಗಳಿದ್ದವು. ಒಂದು ನಿರ್ದಿಷ್ಟ ಬಯಕೆಯನ್ನು ನಿರ್ಧರಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ಅವನು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು, ನಾನು ನಾಳೆಯವರೆಗೆ ಕಾಯುತ್ತಿದ್ದರೆ ನಾನು ಅನೇಕ ವಿಷಯಗಳನ್ನು ನೆನಪಿಸಿಕೊಳ್ಳುತ್ತೇನೆ. ನಂತರ ನಾನು ನಿನ್ನ ಇಚ್ಛೆಯನ್ನು ಈಡೇರಿಸುತ್ತೇನೆ. ಅವನು ಸ್ಫಟಿಕ ಚೆಂಡನ್ನು ಚೀಲದಲ್ಲಿ ಹಾಕಿ ಹಿಂಡನ್ನು ಒಟ್ಟುಗೂಡಿಸಿ ಸಂತೋಷದಿಂದ ಹಳ್ಳಿಗೆ ಹಿಂದಿರುಗಿದನು. ಸ್ಫಟಿಕ ಚೆಂಡಿನ ಬಗ್ಗೆ ಯಾರಿಗೂ ಹೇಳುವುದಿಲ್ಲ ಎಂದು ಅವನು ನಿರ್ಧರಿಸಿದನು. ಮರುದಿನವೂ ನಾಸಿರ್ಗೆ ಏನನ್ನು ಬಯಸಬೇಕೆಂದು ನಿರ್ಧರಿಸಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅವನಿಗೆ ನಿಜವಾಗಿಯೂ ಅಗತ್ಯವಿರುವ ಎಲ್ಲವನ್ನೂ ಹೊಂದಿದ್ದನು. ದಿನಗಳು ಎಂದಿನಂತೆ ಕಳೆದವು, ಆದರೆ ನಾಸಿರ್ ಇನ್ನೂ ತನ್ನ ಆಸೆಯನ್ನು ಈಡೇರಿಸಲು ಸಾಧ್ಯವಾಗಲಿಲ್ಲ. ಆದರೆ ಅವನು ತುಂಬ ಉಲ್ಲಾಸದಿಂದ ಕಾಣುತ್ತಿದ್ದನು. ಅವನ ಸ್ವಭಾವದಲ್ಲಿನ ಬದಲಾವಣೆಯನ್ನು ನೋಡಿ ಅವನ ಸುತ್ತಮುತ್ತಲಿನ ಜನರು ಆಶ್ಚರ್ಯಚಕಿತರಾದರು. ಒಂದು ದಿನ ಒಬ್ಬ ಹುಡುಗ ನಾಸಿರ್ ಮತ್ತು ಅವನ ಹಿಂಡನ್ನು ಹಿಂಬಾಲಿಸಿ ಮರದ ಹಿಂದೆ ಅಡಗಿಕೊಂಡನು. ನಾಸಿರ್ ಎಂದಿನಂತೆ ಒಂದು ಮೂಲೆಯಲ್ಲಿ ಕುಳಿತು ಸ್ಫಟಿಕ ಚೆಂಡನ್ನು ಹೊರತೆಗೆದು ಕೆಲವು ಕ್ಷಣಗಳ ಕಾಲ ಅದನ್ನು ನೋಡಿದನು. ನಾಸಿರ್ ನಿದ್ರೆಗೆ ಹೋಗುವ ಕ್ಷಣಕ್ಕಾಗಿ ಹುಡುಗ ಕಾಯುತ್ತಿದ್ದನು. ಸ್ವಲ್ಪ ಸಮಯದ ನಂತರ ನಾಸಿರ್ ನಿದ್ರೆಗೆ ಜಾರಿದಾಗ ಹುಡುಗ ಕ್ರಿಸ್ಟಲ್ ಚೆಂಡನ್ನು ತೆಗೆದುಕೊಂಡು ಓಡಿಹೋದನು. ಅವನು ಹಳ್ಳಿಗೆ ಬಂದಾಗ ಅವನು ಎಲ್ಲ ಜನರನ್ನು ಕರೆದು ಸ್ಫಟಿಕ ಚೆಂಡನ್ನು ತೋರಿಸಿದನು. ಆ ಹಳ್ಳಿಯ ನಾಗರಿಕರು ಸ್ಫಟಿಕ ಚೆಂಡನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಆಶ್ಚರ್ಯದಿಂದ ತಿರುಗಿಸಿದರು. ಇದ್ದಕ್ಕಿದ್ದಂತೆ ಅವರು ಸ್ಫಟಿಕ ಚೆಂಡಿನ ಒಳಗಿಂದ ಒಂದು ಧ್ವನಿಯನ್ನು ಕೇಳಿದರು. ಅದು ನಾನು ನಿಮ್ಮ ಆಸೆಯನ್ನು ಪೂರೈಸಬಲ್ಲೆ ಎಂದು ಹೇಳಿತು. ಒಬ್ಬ ವ್ಯಕ್ತಿಯು ಚೆಂಡನ್ನು ತೆಗೆದುಕೊಂಡು ಕಿರುಚಿದನು, ನನಗೆ ಒಂದು ಚೀಲ ತುಂಬ ಚಿನ್ನ ಬೇಕು. ಇನ್ನೊಬ್ಬರು ಚೆಂಡನ್ನು ತೆಗೆದುಕೊಂಡು ಜೋರಾಗಿ ಹೇಳಿದರು, ನನಗೆ ಆಭರಣಗಳಿಂದ ತುಂಬಿದ 2 ಪೆಟ್ಟಿಗೆಗಳು ಬೇಕು. ಅವರಲ್ಲಿ ಕೆಲವರು ತಮ್ಮ ಹಳೆಯ ಮನೆಗಳ ಬದಲು ಶುದ್ಧ ಚಿನ್ನದಿಂದ ಮಾಡಿದ ಭವ್ಯವಾದ ಬಾಗಿಲನ್ನು ಹೊಂದಿರುವ ತಮ್ಮದೇ ಆದ ಅರಮನೆಯನ್ನು ಹೊಂದಬೇಕೆಂದು ಬಯಸಿದ್ದರು. ಇನ್ನು ಕೆಲವರು ಆಭರಣಗಳಿಂದ ತುಂಬಿದ ಚೀಲಗಳನ್ನು ಬಯಸಿದರು. ಅವರ ಎಲ್ಲ ಆಸೆಗಳು ಈಡೇರಿದವು. ಆದರೆ ಹಳ್ಳಿಯ ನಾಗರಿಕರು ಇನ್ನೂ ಸಂತೋಷವಾಗಿರಲಿಲ್ಲ. ಅವರು ಆಸೆ
ಅಸೂಯೆಪಟ್ಟರು, ಏಕೆಂದರೆ ಅರಮನೆಯನ್ನು ಹೊಂದಿರುವ ವ್ಯಕ್ತಿಯ ಬಳಿ ಚಿನ್ನವಿಲ್ಲ ಮತ್ತು ಚಿನ್ನವನ್ನು ಹೊಂದಿರುವ ವ್ಯಕ್ತಿಗೆ ಅರಮನೆ ಇಲ್ಲ. ಈ ಕಾರಣಕ್ಕಾಗಿ ಗ್ರಾಮದ ನಾಗರಿಕರು ಪರಸ್ಪರ ಕೋಪಗೊಂಡರು ಮತ್ತು ಪರಸ್ಪರ ಮಾತನಾಡುವುದನ್ನು ನಿಲ್ಲಿಸಿದರು. ಮಕ್ಕಳು ಆಟವಾಡುತ್ತಿದ್ದ ಹಳ್ಳಿಯ ತೋಟಗಳು ಈಗ ಇಲ್ಲ. ಎಲ್ಲೆಡೆ ಅರಮನೆಗಳು ಮತ್ತು ಚಿನ್ನವಿತ್ತು. ಮಕ್ಕಳು ತುಂಬ ಅಸಂತುಷ್ಟರಾದರು. ನಾಸಿರ್ ಮತ್ತು ಅವನ ಕುಟುಂಬ ಮಾತ್ರ ಸಂತೋಷ ಮತ್ತು ಸಂತೃಪ್ತವಾಗಿತ್ತು. ಪ್ರತಿದಿನ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಅವರು ಕೊಳಲು ನುಡಿಸುತ್ತಿದ್ದರು. ಒಂದು ದಿನ ಹಳ್ಳಿಯ ಮಕ್ಕಳು ಸ್ಫಟಿಕ ಚೆಂಡನ್ನು ನಾಸಿರ್ಗೆ ತೆಗೆದುಕೊಂಡು ಹೋದರು. ಮಕ್ಕಳು ನಾಸಿರ್ಗೆ ಹೇಳಿದರು, ನಾವು ಒಂದು ಸಣ್ಣ ಹಳ್ಳಿಯನ್ನು ಹೊಂದಿದ್ದಾಗ ನಾವೆಲ್ಲರೂ ಸಂತೋಷ ಮತ್ತು ಸಂತೋಷದಿಂದ ಇದ್ದೆವು. ಪೋಷಕರು ಕೂಡ ಮಾತನಾಡಿದರು. ಅವರು ಹೇಳಿದರು, ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲರೂ ಅತೃಪ್ತರಾಗಿದ್ದೇವೆ. ಐಷಾರಾಮಿ ಅರಮನೆಗಳು ಮತ್ತು ಆಭರಣಗಳು ನಮಗೆ ನೋವನ್ನು ಮಾತ್ರ ತರುತ್ತವೆ. ಜನರು ನಿಜವಾಗಿಯೂ ಪಶ್ಚಾತ್ತಾಪ ಪಡುತ್ತಿದ್ದಾರೆಂದು ನಾಸಿರ್ ನೋಡಿದಾಗ, ಕ್ರಿಸ್ಟಲ್ ಬಾಲ್ ನನ್ನನ್ನು ಏನನ್ನಾದರೂ ಬಯಸಲು ಕೇಳಿದರೂ ನಾನು ಇಲ್ಲಿಯವರೆಗೆ ಅದನ್ನು ಮಾಡಿಲ್ಲ. ಆದರೆ ಎಲ್ಲವೂ ತನ್ನದೇ ಆದ ಸ್ಥಳಕ್ಕೆ ಮರಳಬೇಕೆಂದು ನೀವು ನಿಜವಾಗಿಯೂ ಬಯಸಿದರೆ ನಾನು ಅದನ್ನು ಬಯಸುತ್ತೇನೆ. ಎಲ್ಲರೂ ಸಂತೋಷದಿಂದ ಒಪ್ಪಿದರು. ನಾಸಿರ್ ತನ್ನ ಕೈಯಲ್ಲಿ ಸ್ಫಟಿಕ ಚೆಂಡನ್ನು ತೆಗೆದುಕೊಂಡು ಅದನ್ನು ತಿರುಗಿಸಿ ಗ್ರಾಮವು ಮೊದಲಿನಂತೆಯೇ ಆಗಬೇಕೆಂದು ಬಯಸಿದನು. ಒಂದು ಕ್ಷಣದಲ್ಲಿ ಅರಮನೆಗಳು ಕಣ್ಮರೆಯಾಗುತ್ತದೆ.